ಹಾಯ್ ನನ್ನ ಎಲ್ಲ ಯೂಟ್ಯೂಬ್ ಫ್ರೆಂಡ್ಸ್ಗಳಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ನಾನೀಗ ಒಂದು ಹೋಮ್ ರೆಮಿಡಿನ ಮಾಡ್ಕೊಳ್ತಾ ಇದ್ದೀನಿ. ಈಗ ಚಳಿಗಾಲ ಆದ್ದರಿಂದ ನಮಗೆ ಈ ಜಾಯಿಂಟ್ ಪೇನ್ಗಳು ಜಾಸ್ತಿ ಇರ್ತದೆ. ಈ ಮಂಡಿ ನೋವು, ಕಾಲು ನೋವು, ಪಾದಗಳ ನೋವು, ಪಾದ ಊತ ಬರೋದು, ಈ ರೀತಿ ಎಲ್ಲ ನಾವು ಕೂತು ಎದ್ದು ನಡೆಯುವಾಗ ಅಂತೂ ನಮಗಂತೂ ಸಾಧ್ಯನೇ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ನಮಗೆ ನೋವಿರ್ತದೆ. ಅದು ಹಳೆ ನೋವು ಇದ್ದಲ್ಲಿ ಕೂಡ ಅದು ಕಮ್ಮಿ ಆಗಿದ್ರೂ ಈ ಚಳಿಗಾಲದಲ್ಲಿ ಅದು ಜಾಸ್ತಿ ಆಗ್ತಾ ಇರ್ತದೆ ಫ್ರೆಂಡ್ಸ್. ಅದರಿಂದ ಈ ರೀತಿ ಒಂದು ಟಬ್ಬಿಗೆ ನಾವು ನೀರು ತಗೊಂಡು, ಬಿಸಿ ನೀರು ನಮಗೆ ಎಷ್ಟು ಬಿಸಿ ಬೇಕೋ, ನಮ್ಮ ಕಾಲಿಗೆ ಎಷ್ಟು ಬಿಸಿ ಬೇಕೋ ಅಷ್ಟು ನೀರನ್ನು ತಗೊಂಡು ನಾವು ಅದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ರೀತಿ ಉಪ್ಪನ್ನು ನಾವು ಹಾಕಬೇಕು. ಆ ಬಿಸಿ ನೀರಿಗೆ ಉಪ್ಪನ್ನು ಹಾಕಬೇಕಾಗುತ್ತೆ. 2 ಸ್ಪೂನು ಉಪ್ಪನ್ನು ನಾವು ಹಾಕಬೇಕಾಗುತ್ತೆ. ಈ ರೀತಿ 2ರಿಂದ 3 ಸ್ಪೂನು ಉಪ್ಪು ಕಲ್ಲು ಉಪ್ಪನ್ನು ಹಾಕಬೇಕು. ನಾವು ಅದಕ್ಕೆ ಕಲ್ಲು ಉಪ್ಪನ್ನು ಹಾಕಬೇಕಾಗುತ್ತೆ. ಈಗ ನೋಡಿ ಫ್ರೆಂಡ್ಸ್, ಈಗ ಈ ರೀತಿ ನಾವು ಕಾಲನ್ನು ಇಟ್ಕೊಳ್ಬೇಕು. ಈ ರೀತಿಯಾಗಿ ನಾವು ಕಾಲನ್ನು ಆ ನೀರಿನೊಳಗೆ ನಮ್ಮ ಪಾದಗಳೆರಡು ಮುಳುಗುವ ರೀತಿ ನಾವು ಇಟ್ಟು, ನಾವು ಒಂದು 10ರಿಂದ 25 ನಿಮಿಷದವರೆಗೆ ನಾವು ಈ ರೀತಿ ಇಟ್ಟು ಕೂತ್ಕೊಳ್ಬೇಕಾಗುತ್ತೆ. ಹಾಗೆ ಕೂರುವಾಗ ಸ್ವಲ್ಪ ನಾವು ಈ ರೀತಿ ಹೀಗೆ ನಾವು ನಿಧಾನವಾಗಿ ಹೀಗೆ ಎಕ್ಸಸೈಸನ್ನು ಮಾಡ್ಕೊಳ್ತಾ ಬರಬೇಕು. ಹೀಗೆ ಈ ರೀತಿಯಾಗಿ ಎಕ್ಸಸೈಸ್ ಮಾಡ್ತಾ ಬರಬೇಕು. ನಮಗೆ ಒಂದು ರಿಲೀಫ್ ಅಂತ ಆಗ ಸಿಗ್ತದೆ. ಈ ರೀತಿ ನಾವು 25 ನಿಮಿಷ ಮಾಡಿಕೊಂಡಲ್ಲಿ ನಮಗೆ ಕಾಲಕ್ರಮೇಣ ಈ ಕಾಲು ನೋವೆಲ್ಲ ಕಡಿಮೆ ಆಗ್ತಾ ಬರ್ತದೆ. ಇದ್ರ ಜೊತೆಗೆ ನಮ್ಮಲ್ಲಿರುವಂತಹ ಈ ರೀತಿ ಪಾದನ ನಾವು ಬಿಸಿ ನೀರೊಳಗೆ ಇಟ್ಟು, ಕಲ್ಲುಪ್ಪು ಹಾಕಿ ಬಿಸಿ ನೀರೊಳಗೆ ಇಡುವಾಗ ನಮಗೆ ಇರುವಂಥ ಒಂದು ನೆಗೆಟಿವ್ ಎನರ್ಜಿ ಏನಿರ್ತದೆ ಅದು ಕೂಡ ಕಡಿಮೆ ಆಗ್ತದೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ.